ಎಸ್ ಈ ಮಧ್ಯೆ ಪದ್ಮಾಕ್ಷಿ ಮನಃಶಾಸ್ತ್ರಜ್ಞೆ ಅವರು ಕೂಡ ಝೂಮ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ. ಒಳ್ಳೆಯ ಸಬ್ಜೆಕ್ಟು, ಒಳ್ಳೆಯ ಗೆಸ್ಟು. ನಮಸ್ಕಾರ ಮೇಡಮ್, ನಾವು ಮಾಂಗಲ್ಯ ತಾಳಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ನನ್ನ ಧ್ವನಿ ರೀಚ್ ಆಗ್ತಾ ಇಲ್ಲ ಅನ್ಸುತ್ತೆ. ಮೇಡಮ್ ಆಡಿಯೋ ಮ್ಯೂಟ್ ಮಾಡ್ಕೊಂಡಿದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸ್ತಾರೆ, ಹೇಳಿ ಹೇಳಿ ಹೇಳಿ. ಎಸ್, ಇತ್ತೀಚೆಗಿನ ಆಧುನಿಕ ಹೆಣ್ಣು ಮಕ್ಕಳ ಕೊರಳಲ್ಲಿ ಮಾಂಗಲ್ಯ ಸರಗಳು ಕಾಣ್ತಾ ಇಲ್ಲ. ಅಂದ್ರೆ ಈ ಫ್ಯಾಷನ್ನ ಏನು ಭರದಲ್ಲಿ ಹೆಣ್ಮಕ್ಳು ಈ ಮಾಂಗಲ್ಯ ಸೂತ್ರದ ಅಥವಾ ತಾಳಿಯ ಮಹತ್ವವನ್ನು ಮರಿತಿದಾರ ಅನ್ನೋದು ನಿಜಾನ? ಅದು ಕೆಲವೊಬ್ರೆಲ್ಲ ಚಿನ್ನದ ಸರ ಯಾರಾದ್ರೂ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ಮನೇಲೂ ಬಿಚ್ಚಿಡ್ತಾ ಇದಾರೆ. ಅದು ಒಂದು ಪಾಸಿಬಿಲಿಟಿ. ಅವ್ರು ಹೇಳೋದು, ಅಯ್ಯೋ ಚಿನ್ನ ಅದು ಇನ್ವೆಸ್ಟ್ಮೆಂಟ್ ಯಾರು ಕತ್ಕೊಂಡು ಹೋಗ್ಬಿಟ್ರೆ ಹೆಂಗಪ್ಪ ಅಂತ ಹೇಳಿ. ಆಕ್ಚುಲಿ ಅದು ದಟ್ ಈಸ್ ಅ ವೆರಿ ಲೈಟರ್ ರೀಸನ್. ಬಟ್ ಬೇಸಿಕ್ಲಿ ಏನ ಕಾಲದಲ್ಲಿ ಈಗಲೂ ಸಹ ಈ ಮಾಂಗಲ್ಯ ಧಾರಣೆ ಮಾಡೋದು ಅವರಿಬ್ಬರಿಗೆ ಒಂದು ಬಂಧ ಅಂತ ಹೇಳಿ, ಟೈಯಿಂಗ್ ಅ ನಾಟ್ ಅಂತ, ಇಬ್ರು ಒಂದು ಬಂಧನದಲ್ಲಿ ಹಾಕ್ತಾ ಇದೀವಿ ಅಂತ. ಅದೇ ಜನ ಅದು ಬಂಧನ ಅಂದ್ರೆ ರಿಲೇಶನ್ಶಿಪ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರ ಬದಲು ಹೆಚ್ಚಾಗಿ ಅದೊಂದು ಬಂಧನ ಅಂದ್ರೆ ಇಟ್ ಇಸ್ ಇದು ಏನೋ ನಾವ್ ಯಾವ್ದೋ ಒಂದು ಇದು ಗಂಟ ಹಾಕಿದ್ದಾರೆ ನಮ್ಮ ಮಧ್ಯ, ನಮ್ಗೆ ಬದುಕೋಕೆ ಆಗಲ್ಲ ಅನ್ನೋ ಮಟ್ಟದಲ್ಲಿ ಹೇಳ್ತಾ ಇದಾರೆ. ಕೆಲವ್ರು ಹೇಳೋದು ಅದು ನಮಗೆ ಫ್ರೀಡಮೇ ಇಲ್ಲ, ನಮಗೆ ಸ್ವೇಚ್ಛೆ, ನಮ್ಗೆ ಫ್ರೀಡಮ್, ನಮ್ಮ ಎಕ್ಸ್ಪ್ರೆಷನ್ಗೆ ನಮ್ಮ ಇಷ್ಟಕ್ಕೆ ಬಿಡ್ಬೇಕು ಅನ್ನೋ ತರದಲ್ಲಿ ಅವ್ರು ಹೇಳೋದು. ಸೊ ತಾಳಿ ಸರ ಹಾಕೋದು ಇಟ್ ಇಸ್ ಜಸ್ಟ್ ಜುವೆಲ್ರಿ. ನನ್ನ ಮನಸ್ಸಿನಲ್ಲಿ ನನ್ನ ಕನೆಕ್ಟ್ ಆಗಿರ್ಬೇಕು ಅಂತ ಅನ್ಸಿದ್ರೆ ನಾನು ಸರಿಯಾಗಿದ್ದೇ ಇರ್ತೀನಿ, ಇಲ್ಲ ಅಂದ್ರೆ ಇರೋದಿಲ್ಲ. ಅದಕ್ಕೆ ಯಾಕೆ ಬೇಕೇ ಬೇಕು ಅಂತ ಹೇಳಿ ಕೇಳ್ತಾರೆ ಜನ. ಹೆಣ್ಮಕ್ಳು ಕೆಲವೊಂದೆಲ್ಲ ಯಾಕೆ ಇದೇನ್ ಮಾಂಗಲ್ಯ ಬಂಧನ ಅಂತಾನೆ ನನ್ನ ಹೆಸರು, ಬಟ್ ಅವ್ರಿಗೆ ಬೇಡ. ಯಾಕಂದ್ರೆ ನಾನು ಈ ತರ ಅದನ್ನ ಹಾಕೊಬೇಕಾದ್ರೆ ಇನ್ನೊಬ್ರು ನನ್ನ ಹೀಯಾಳಿಸ್ತಾರೆ, ನನಗೆ ಮದುವೆ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ನನಗೆ ಕೆಲವೊಬ್ರೆಲ್ಲ ಅವರಿಗೆ ಮದುವೆ ಆಗಿದೆ ಅಂತ ಹೇಳಿ ಸಮಾಜದಲ್ಲಿ ಗೊತ್ತೇ ಆಗ್ಬಾರ್ದಂತೆ, ಅವ್ರು ಹಾಗೆ ಇರ್ಬೇಕಂತೆ. ಈ ತರದ ಏನೋ ಒಂಥರದ ಸೀಕ್ರೆಟಿವ್ ಲೈಫ್, ನನ್ನ ಲೈಫ್ ಇನ್ನೊಬ್ರಿಗೆ ಗೊತ್ತಾಗ್ಬಾರ್ದು ಅನ್ನೋ ಒಂದು ಕೆಲವೊಂದು ಆಂಟಿ ಅಂತ ಕರೆದು ಬಿಡ್ತಾರೆ ಅಂತ ಭಯ. ರಾಂಗ್ ಪ್ರೋಸೆಸ್ ಅಲ್ಲಿ ಜನ ಇದ್ದಾರೆ. ಇವೆಲ್ಲ ತಪ್ಪು ತಿಳುವಳಿಕೆಗಳು. ಈಗ ಇಟ್ ಇಸ್ ಜಸ್ಟ್ ಅ ಜುವೆಲ್ರಿ, ಹಾಕೊಳ್ಳೇಬೇಕು ಅಲ್ಲ. ಇದೊಂದು ಲಕ್ಷಣಗಳು, ಒಂದು ಹೆಣ್ಣಿಗೆ ಇದೆಲ್ಲ ಲಕ್ಷಣಗಳು. ಓಕೆ, ಅವಳಿಗೆ ಮದುವೆ ಆಗಿದೆ, ಸೊ ದಟ್ ಯಾರೇ ಮಿಸ್ಬಿಹೇವ್ ಮಾಡಬಾರ್ದು, ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದು ಮೂಲಭೂತವಾಗಿ ಅದೇ ಇದ್ದಿದ್ದು ಉದ್ದೇಶ. ಈಗೆಲ್ಲ ಅಯ್ಯೋ ನನಗೆ ಏನ್ ಬೇಕಾಗೇ ಇಲ್ಲ, ಇಟ್ಸ್ ಓಕೆ, ನನ್ ಮದುವೆ ಆಗಿದೆ ಅಂತ ಯಾಕೆ ಯಾರಿಗಾದ್ರೂ ಹೇಳ್ಬೇಕು ಅಂದ್ರೆ ಎಲ್ಲವೂ ಸೀಕ್ರೆಟಿವ್ ಆಗಿ ಇಟ್ಕೋಬೇಕು. ಆಮೇಲೆ ಕೆಲವ್ರು ಹೇಳುದು, ನನಗೆ ಇಷ್ಟ ಬಂದಂಗ್ ಮಾಡಕ್ಕೆ ತಾಳಿ ಏನೋ ಮಾಂಗಲ್ಯ ಇದ್ದಾಗೆಲ್ಲ ಮಾಡಕ್ಕಾಗಲ್ಲ, ಅದಕ್ಕೋಸ್ಕರ ಅದನ್ನ ತೆಗ್ದಿರ್ತೀನಿ ಅಂತ ಹೇಳಿ ಹೇಳ್ತಾರೆ. ಇದು ಹಾಕೊಳ್ಳೋದು ಬಿಡೋದು ಅವ್ರವ್ರ ಭಕ್ತಿ ಭಾವಕ್ಕೆ ಬಿಟ್ಟಿದ್ದು. ಆದ್ರೆ ಅದನ್ನ ಓನ್ಲಿ ಒಂದು ಜುವೆಲ್ರಿ, ಅದು ಓನ್ಲಿ ಒಂದ್ ಸರ ಸುಮ್ನೆ ಮಲ್ಕೊಂಡ್ಬೇಕಾದ್ರೆ ತೆಗ್ದಿಡೋದು, ಹಾಕೊಳಕ್ಕೆ ಅದು ಶೋ ಅಲ್ಲ. ಇಟ್ ಈಸ್ ಸಮಥಿಂಗ್ ವಿಚ್ ಹ್ಯಾಸ್ ಟು ಬಿ ವ್ಯಾಲ್ಯೂಡ್. ಅದರ ವ್ಯಾಲ್ಯೂ ಅರ್ಥ ಆಗ್ಬೇಕು. ನಾನಾ ತರದ ಜನ ನಾನಾ ತರದ ವಿಶ್ಲೇಷಣೆಗಳನ್ನ ಕೊಡ್ತಾರೆ. ನಿಮ್ಗೆ ಪ್ರೀತಿ ಅನ್ನೋದು ಮನ್ಸಲ್ಲಿದ್ರೆ ಇದೆಲ್ಲ ಬೇಕಿಲ್ಲ, ಅವೆಲ್ಲ ಹೇಳೋದು ಈಸಿ. ಆದ್ರೆ ನಮ್ಮ ಒಂದು ಏನ್ ಕಲ್ಚರ್ ಏನಿದೆ ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗೋದು ಯಾವುದೇ ತರದಲ್ಲೂ ಬೆಟರ್ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಅದಕ್ಕೆ ಮೈ ಮೇಲೆ ಇದ್ದಾಗ ಇನ್ಫ್ಯಾಕ್ಟ್ ಅದೊಂಥರ ಮೆಟಲ್, ಏನ್ ಚಿನ್ನದಲ್ಲೇ ಇರ್ಬೇಕು ಅಂತ ಏನಿಲ್ಲ, ನೀವು ಎಲ್ಲಾದ್ರೂ ಮಾಡಿಸ್ಕೊಳ್ಳಿ. ಏನಾದ್ರು ದೇಹದ ಮೇಲೆ ಈ ತರದ ಒಂದು ಏನ್ ಸಂಕೇತಗಳು ಇದ್ದಾಗ ವಿ ವಿಲ್ ರೆಸ್ಪೆಕ್ಟ್ ಇಟ್. ಹೌದಿದು ನನ್ನದೊಂದು ಬಂದ ನಾನು ಸೇವ್ ಮಾಡ್ಕೋಬೇಕು ಅನ್ನೋದೆಲ್ಲ ಇರುತ್ತೆ. ಅದ್ರ ಬದಲು ಇಟ್ ಇಸ್ ಜಸ್ಟ್ ಜುವೆಲ್ರಿ ಬಿಟ್ಟಾಗಿ ಇವ್ ಕಟ್ಟಿದ್ರು ಇಷ್ಟ ಇಲ್ಲ ಇರಕ್ಕೆ ತೆಗ್ಬಿಸಾಕನ, ಅದೇ ಇದ್ರೆಷ್ಟು ಹೋದ್ರೆಷ್ಟು, ಇದ್ರ ಕ್ಯಾಶುಯಲ್ ಆಟಿಟ್ಯೂಡ್ ಇರಬಾರ್ದು. ಆಕ್ಚುಲಿ ಪ್ಲೀಸ್ ರೆಸ್ಪೆಕ್ಟ್ ಇಟ್. ಎಸ್, ಪದ್ಮಾಕ್ಷಿ ಮೇಡಮ್ ಮಾತನಾಡ್ತಾ ಒಂದು ಹೇಳ್ತಾ ಇದ್ರು ಮೇಡಮ್, ಕೆಲವರು ಒಂದು ರಕ್ಷಣಾತ್ಮಕವಾದ ವಾದ ಮಾಡ್ತಾರೆ. ಹಿಂಗೆ ನನ್ನ ಮನಸ್ಸಲ್ಲಿ ಪ್ರೀತಿ ಇದೆ ರೀ ನನ್ನ ಗಂಡನ ಮೇಲೆ, ತಾಳಿ ಹಾಕೊಂಡು ನಾನು ಎಲ್ರಿಗೂ ಸಾಬೀತುಪಡಿಸ್ಬೇಕಾಗಿ ಏನು ಇಲ್ಲ ಅಂತ. ಸರಿ, ನಾವು ಬಟ್ಟೆ ಹಾಕೊಂಡಿದೀವಿ ಅಂತ ಅನ್ಕೊಂಡು ಸುಮ್ಮನೆ ಹೋಗ್ಬಿಡೋಣ, ಬೆತ್ತಲೇನೆ ಬಟ್ಟೆ ಹಾಕೊಳ್ಳೋದು, ಈ ಥರದ ವಾದಗಳು ಬರ್ತವೆ. ಸೊ ಎಲ್ಲ ಒಂದು ಕಡೆ ಈ ನಾಟಕೀಯವಾದ ಈ ತರಹದ ರಕ್ಷಣಾತ್ಮಕ ವಾದಗಳು ಕೂಡ ನಮ್ಮ ಸಮಾಜದಲ್ಲಿ ಇದೆ ಮೇಡಮ್. ನನ್ನ ಗಂಡನ ಮೇಲೆ ನನಗೆ ಪ್ರೀತಿ ಇದೆ, ತಾಳಿ ಹಾಕೊಂಡು ತೋರಿಸ್ಬೇಕು ಅಂತೇನು ಇಲ್ಲ ಅಂತ. ಅಲ್ಲ, ಅವರು ಸಮಾಜಕ್ಕೆ ಉತ್ತರ ಕೊಡಬೇಕಾಗತ್ತೆ. ಅವರು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಂದಾಗ
ಸಮಾಜದ ಕಟ್ಟುಪಾಡುಗಳಿಗೆ ನಾವು ಬದ್ಧರಾಗಲೇಬೇಕು. ಎಸ್ ಇವತ್ತು ತಾಳಿ ನೀವು ಚಿನ್ನದವ್ರು ಇಲ್ಲ, ಚಿನ್ನ ಬೆಳ್ಳಿ ಇಲ್ಲ ಅಂತಂದರೆ ಅರಿಶಿನ ಕೊಂಬಿಗೂ ಅಷ್ಟು ಮಹತ್ವ ಇದೆ. ಬೆಳಗಾವಿಯಿಂದ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಎಸ್ ಮಹೇಶ್ ಅವರು ಬೆಳಗಾವಿಯಿಂದ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಾನು ಮಹಿಳೆಯರು ಫೋನ್ ಮಾಡ್ತಾರೆ ಅನ್ಕೊಂಡಿದ್ದೆ ತಾಳಿ ಬಗ್ಗೆ ಮಾತಾಡೋದಕ್ಕೆ. ಸರ್ ಏನಂದ್ರೆ ಈಗ ನಾನು ನ್ಯೂಸ್ ನೋಡ್ತಾ ಇದ್ದೆ. ಹ್ಮ್ ಮುತ್ತೈದೆ ಅಂತ ಯಾಕಂತಾರಂದ್ರೆ ಹ್ಮ್ ಒಂದು ಹಣೆಗೆ ಕುಂಕುಮ, ಹ್ಮ್ ಓಲೆ, ಹ್ಮ್ ಮೂಗ್ಮಟ್ಟು, ಹ್ಮ್ ತಾಳಿ, ಕಾಲುಂಗುರ, ಈ 5 ಸೇರಿದ್ರೆ ಮುತ್ತೈದೆ ಅಂತ ಹೇಳ್ತಾರೆ ಸರ್. ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೇಡಮ್ ಅವಾಗ ಹೇಳ್ತಾ ಇದ್ರು, ನಾನು ಕೇಳ್ತೇನೆ 5 ದಿನ 7 ದಿನ ಮದ್ವೆ ನಡೀತೆ ಅಂತ. ಹೌದು. ಈಗಲೂ ಸಹ ಉತ್ತರ ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ 5 ದಿನ ಒಂದು ದೇವ್ರ ಪೂಜೆ ಮಾಡ್ತಾರೆ, ಮೆಹಂದಿ ಮಾಡ್ತಾರೆ. ಆದ್ರೆ ಈಗಿನ ಈಗ ಬೆಂಗಳೂರು ಮತ್ತೆ ಡೆವಲಪ್ಮೆಂಟ್ ಆದಂತ ಒಂದು ಸಿಟಿಗಳಲ್ಲಿ ಮದ್ವೆ ಅನ್ನೋ ಕಾನ್ಸೆಪ್ಟ್ ಕಾಂಟ್ರಾಕ್ಟ್ ಆಗಿ ಕೊಟ್ಬಿಡ್ತಿದ್ದಾರೆ ಸರ್, ಅಂದ್ರೆ ಈವೆಂಟ್ ಮ್ಯಾನೇಜ್ಮೆಂಟ್ ಹೆಸರಲ್ಲಿ. ಹೀಗಾಗಿ ಮದುವೆ ಅನ್ನೋದು ಒಂದು ಕಂಪ್ಲೀಟ್ ಆಗಿ ಹೋಗೇ ಬಿಟ್ಟಿದೆ. ಅದರಲ್ಲಿ ಈಗ ಕರಿಮಣಿ ಅನ್ನೋದು ಸಾಂಪ್ರದಾಯಿಕವಾಗಿ ಬಂದಿರುವಂತದ್ದು ಒಂದು. ಆದ್ರೆ ಈಗ ಅದನ್ನ ಮಾಡ್ರನ್ ಹೆಸರಲ್ಲಿ ಈ ಚಿನ್ನ ಮತ್ತೆ ಈ ಮಾಂಗಲ್ಯ ಸರ ಅನ್ನೋದು ಈಗಿನ್ನ ಮಾಡ್ಕೊಂಡಿರೋದು. ಕೇಳಿ ಮೇಡಮ್ನೇ ಕೇಳಬೇಕಂದ್ರೆ ನಾನು ಹೇಳೋದೇನೋ ಸುಳ್ಳಾದ್ರೆ ಕೇಳಿ. ಹಾಗಾದ್ರೆ ಬೆಳಗಾವಿಯಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ ಆ ತರದ ಹಳೆ ಪದ್ಧತಿಗಳು, 5 ದಿನ 7 ದಿನ ಮದುವೆ ಆಗೋದು? ಸರ್ ಇದೆ, ಈ ಬೆಳಗಾವಿ ಮತ್ತೆ ನಮ್ಮ ಬೈಲೊಂಗ್ಲ ಈ ಗ್ರಾಮಗಳಲ್ಲಿ ಪದ್ಧತಿ ಇದೆ. ಅದೇ ಇವರು ಬಂದು ಒಂದ್ ಸ್ವಲ್ಪ ಈಗ ಒಂದು ಊರಿಂದ ಊರಿಗೆ ಬಂದಾದ್ಮೇಲೆ ಅವರು ಕೂಡ ಮಾಡೋದಕ್ಕೆ ಚೇಂಜ್ ಆಗ್ತಿದ್ದಾರೆ. ಈಗ ನಮ್ ಕಡೆ ಅಂತೂ ಈಗನು ಕೂಡ ಇದಾಗ್ತಾರೆ ಅಂದ್ರೆ ಮೇಡಮ್ ಹೇಳ್ತಿರು ಚಿಕ್ಕ ಚಿಕ್ಕ ತಾಳಿಗಳು ಹಾಕೋತಾರೆ ಅಂತ. ಅದು ಕೂಡ ಇದೆ ಸರ್, ಬೆಳಗಾವಿಲಿ ಸಹಿತ ಇದೆ. ಆದ್ರೆ ಈಗಿನ ಮಾಡರ್ನ್ ಹೆಸರಲ್ಲಿ ಈಗಿನ ಯುವತಿಯರು ಮತ್ತೆ ಹೈಯರ್ ಎಜುಕೇಶನ್ ಮಾಡಿರೋಂಥವ್ರು ಈ ತರ ಮಾಡೋದು ಎಷ್ಟು ಸರಿ? ಹಂಗಾಗಿ ನನ್ನ ಪ್ರಶ್ನೆ. ಥ್ಯಾಂಕ್ ಯು. ಇನ್ನೇನಾದ್ರೂ ಹೇಳೋದಿದೆಯಾ ಮಹೇಶ್? ಏನಿಲ್ಲ ಸರ್, ಇದಕ್ಕೆ ಇದು ಮಾಡಿದ್ರೆ ಸಾಕು. ಎಸ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಮೇಡಮ್ ಅವ್ರು ಹೇಳ್ತಾ ಇದ್ರು, ಆ ಬಗ್ಗೆ ಮಾತನಾಡೋಣ. ಇನ್ನು ಕೆಲವೊಂದು ಕಡೆ ಗಂಡ ಅದೊಂದು ಸ್ವಲ್ಪ ವೀಕು ಅಂತ ಗೊತ್ತಾದ್ರೆ ಹೆಂಡತಿಯರು ತಾಳಿಯನ್ನು ಮರೆಮಾಚೋದಿದೆಯಾ, ಅಥವಾ ಗಂಡ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ ಹೆಂಡತಿ ಸ್ವಲ್ಪ ಭಯಪಟ್ಟಾದ್ರೂ ಇಟ್ಕೋತಾರೆ? ಗಂಡ ಸ್ವಲ್ಪ ಏನಾರು ಲೂಸ್ ಆಗಿದ್ರೆ ತಾಳಿ ಕಿತ್ತೇ ಎಸ್ತು ಬಿಡ್ತಾರೆ. ತಾಳಿ ಕಿತ್ತೇ ಎಸ್ತು ಬಿಡ್ತಾರೆ. ನಿನ್ನಂತ ಗಂಡ ಬೇಡವೇ ಬೇಡ ನನಗೆ, ನಾನೆಲ್ಲೋ ಬದುಕೋತೀನೋ ಅಂತ ತಾಳಿ ಎಸ್ತು ಬಿಡ್ತಾರೆ. ಅದೇ ಸ್ಟ್ರಿಕ್ಟ್ ಆಗಿರೋ ಗಂಡ, ಸ್ಟ್ರಿಕ್ಟ್ ಆಗಿರೋ ಅತ್ತೆ ಮಾವ, ಸ್ಟ್ರಿಕ್ಟ್ ಆಗಿರೋ ತಂದೆ ತಾಯಿ ಅವರೆಲ್ಲ ಇದ್ದಾಗ ಆ ತಾಳಿಗೆ ಮಹತ್ವ ಕೊಡಲೇಬೇಕು. ಅವ್ರು ಅಲ್ಲಿ ಬುದ್ಧಿವಾದ ಹೇಳ್ತಾರೆ, ಆ ತಾಳಿ ತೆಗಿಯೋಕ್ಕೂ ಬಿಡೋದಿಲ್ಲ, ಮತ್ತು ಇನ್ನೊಂದು ಚಿಕ್ಕದು ಹಾಕ್ಕೊಳ್ಳೋಕ್ಕೂ ಬಿಡಲ್ಲ ಅವರು. ಇವ್ರು ಹೇಳಿದ್ರು ಇವಾಗ ಸರ್ ಮಹೇಶ್ ಅವರು ಹೇಳಿದ್ದು ತುಂಬ ಅರ್ಥಪೂರ್ಣವಾಗಿದೆ. ಒಂದು ಮುತ್ತೈದೆಗೆ ಒಂದು ಮದುವೆ ಅಂತಂದರೆ ನಾವು ಹುಟ್ಟುತ್ತಾಗಿದ್ದೇನೆ ಅರಷ್ಟ ಕುಂಕುಮ ಹೂವು ತೊಗೊಂಬಂದಿರ್ತೀವಿ, ಅದು ಆ ಪ್ರಶ್ನೆ ಬರೋದಿಲ್ಲ. ಒಂದು ಮದುವೆ ಅಂತಂದರೆ ಕಾಲುಂಗುರ, ತಾಳಿ, ಹಣೆಗೆ ಬೊಟ್ಟು, ಕಿವಿಗೆ ಓಲೆ, ಮೂಗ್ಬಟ್ಟು. ಇವ್ ನೋಡಿ, ಅವರು ಉತ್ತರ ಭಾರತ ಅಂತದಲ್ಲ, ಉತ್ತರ ಭಾರತದಲ್ಲಿ ಕುಂಕುಮ ಕೊಟ್ಟರೆ ಪ್ರತಿಯೊಂದಕ್ಕೂ ಹಚ್ತಾರೆ ಅವರು. ತಾಳಿಗೆ, ಮೂಗ್ಬಟ್ಟಿಗೆ, ವಾಲೆಗೆ, ಕಾಲುಂಗುರಕ್ಕೆ ಎಲ್ಲದಕ್ಕೂ ಹಚ್ತಾರೆ. ಭಾಳ ಒಳ್ಳೆ ಸಂಪ್ರದಾಯ ಅವರು. ಆ ಸಂಪ್ರದಾಯ ಅದೇ ಹೆಣ್ಣು ಮಕ್ಕಳು ಅಲ್ಲಿಂದ ನೀವು ಗ್ರಾಮೀಣ ಭಾಗದ ಮಕ್ಕಳು ಹೆಣ್ಣು ಮಕ್ಕಳು ಏನಾದ್ರು ಇಲ್ಲಿ ಬಂದು ಓದಿದ್ರೆ ಅವರು ಉಲ್ಟಾ ಹೊಡಿತಾರೆ. ಅವರು ಆ ತಾಳಿನ ಮರೆಮಾಚ್ತಾರೆ. ಈ ಚಿನ್ನಕ್ಕೆ ಎಷ್ಟು ಮಹತ್ವ ಇದೆ ಅಂತಂದರೆ, ಚಿನ್ನ ಬೆಳ್ಳಿ ಬಿಟ್ಬಿಡಿ, ಒಂದು ಅರಷ್ಟದ ಕೊಂಬು ಕಟ್ತಾರೆ. ಒಂದು ಅರಷ್ಟದ ಕೊಂಬುಗೂ ಇವತ್ತು ತಾಳಿ ಮಹತ್ವ ಇದೆ. ಆ ತಾಳಿ ಈಕ್ವಲ್ ಟು ತಾಳಿ ಅಂತಾರೆ. ಆ ಅರಷ್ಟದ ಕೊಂಬುಗೂ ಇವತ್ತು ದೊಡ್ಡ ಮಹತ್ವ ಕೊಟ್ಟಿದ್ದಾರೆ. ಅಂಥ ಪವಿತ್ರವಾದ ನಾವು ಭಾರತ ಭೂಮಿನಲ್ಲಿ ಹೆಣ್ಣು ಮಕ್ಕಳು ತಾಳಿನ ಮರಿಬಾರ್ದು, ಕಾಲುಂಗುರ ಮರಿಬಾರ್ದು. ಆ ರಕ್ಷಣೆ ಹೊರಗಡೆ ಹೋದಾಗ ಇವಳಿಗೆ ಮದುವೆ ಆಗಿದೆಯಪ್ಪ ಅಂತಾರೆ, ಎಷ್ಟೋ ಜನ ಹಿಂದೇಟು ಹೊಡೆಯೋದಂತ ನಾವು ನೋಡ್ತೀವಿ. ಇವಳಿಗೆ ಕಾಲುಂಗುರ ನೋಡೋ, ಕಾಲುಂಗುರ ಇದೆ ಕಣೋ, ತಾಳಿ ಇದೆ ಕಣೋ, ಅವಳು ಸವಾಸಕ್ಕೆ ಹೋಗೋದು ಬೇಡ ಅಂತಾರೆ. ಅದೇ ನೀವು ಮರೆ ಮಾಚಿದ್ರೆ ಏನಾಗುತ್ತೆ ಹೇಳಿ, ನೀವು ಮದುವೆ ಆಗಿಲ್ಲ ಅಂತ ನಿಮ್ಮ ಹಿಂದೆ ಬರ್ತಾರೆ. ನೀವು ಅದನ್ನ ಯಾಕೆ ಮರೆ ಬಾಚ್ತೀರಾ? ನೀವು ರಕ್ಷಣಾ ಕವಚ, ಗಂಡನಿಂದ ರಕ್ಷಣಾ ಕವಚ, ಸಮಾಜದಿಂದ ರಕ್ಷಣಾ ಕವಚ, ದೇವರ ಆಶೀರ್ವಾದ ಇದೆ. ಇಷ್ಟೆಲ್ಲ ಇದ್ದಾಗ ತಾಳಿನ ಯಾಕೆ ಮರೆ ಮಚ್ತೀರಾ ನೀವು? ತಾಳಿ ಹಾಕೊಂಡೇ ಓಡಾಡಿ, ಏನು ಅದಕ್ಕೆ ಯಾರೂ ಅವಮಾನ ಮಾಡೋದಿಲ್ಲ. ಇದು ಭಾರತೀಯ ಸಂಸ್ಕೃತಿನಲ್ಲಿ ಬಂದಿರೋದು, ಹುಟ್ಟಿದಾಗಲಿಂದ ಬಂದಿರೋದು. ಯಾರೂ ನಿಮ್ಗೆ ಅವಮಾನ ಮಾಡಲ್ಲ. ನೀವು ತಾಳಿ ಹಾಕೊಂಡಿಲ್ಲ ಅಂತ ಹಿಂದ್ಗಡೆಯಿಂದ ನಿಮ್ಮನ್ನು ಆಡ್ಕೋತಾರೆ. ಮದುವೆ ಆಗಿದೆ ಈ ಅಮ್ಮ ತಾಳಿನೇ ಇಲ್ವಲ್ಲ ಇವಳು ಕತ್ತಲ್ಲಿ ಅಂತ ಆಡ್ಕೋತಾರೆ ಹೊರತು, ತಾಳಿ ಹಾಕ್ಕೊಂಡು ಮಿಂಚಿದಾಗ ನಮ್ಮನ್ನು ಪೂಜಿಸ್ತಾರೆ ಹೊರತು ನಮಗೆ ಅವಮಾನ ಅಂತೂ ಮಾಡೋದಿಲ್ಲ.